ನಮ್ಗೆ ಯಾವಾಗಲೂ ಅನ್ಸೋದು ಬಣ್ಣದ ಬದುಕಲ್ಲಿ ನೀವು ತೆರೆ ಮೇಲೆ ಬಂದಾಗ ಇವ್ರ ಲೈಫ್ ವಾವ್ ಇರುತ್ತೆ ಅಂತ ಯೋಚನೆ ಇಲ್ಲ ಮಾಡ್ತೀವಿ. ಸರ್. ನೀವೀಗ ತುಂಬ ಎಂಫಸಿಸ್ ಮಾಡಿ ಅಸ್ತವ್ಯಸ್ತ ಅಂದರೆ ತೆರೆ ಹಿಂದೆ ಏನು ನಡೀತಿರುತ್ತೆ ಅನ್ನೋದೇ ದೊಡ್ಡ ಕ್ವಶನ್ ಇಲ್ಲ, ಬಹುಶಃ ಯಾರಿಗೂ ಅದು ಅರ್ಥನೂ ಆಗಲ್ಲ ಸರ್. ಅಂದರೆ ನಾವು ಕೇಳೋದನ್ನ ಲಕ್ಸುರಿ ಅಂತ ಅನ್ಕೋತಾರೆ. ಇಟ್ ಈಸ್ ಬೇಸಿಕ್ ನೆಸೆಸಿಟಿ ಫಾರ್ ಅ ವುಮನ್. ಹೈಜೀನ್ ನಾವು ಜಾಸ್ತಿ ಕೇಳ್ತಿಲ್ಲ ಸರ್, ಒಂದು ಕ್ಲೀನ್ ಬಾತ್ರೂಮ್ ಅಷ್ಟೇ. ಒಂದು ಹೆಣ್ಮಕ್ಳಿಗೆ ಅಂತ ವ್ಯವಸ್ಥೆ ಮಾಡಿಕೊಡ್ಬೇಕು, ಒಂದು ಬಾತ್ರೂಮ್ ಹೆಣ್ಮಕ್ಳಿಗೆ ಮಾತ್ರ ಅನ್ನೋ ವ್ಯವಸ್ಥೆ ಬರಬೇಕು. ಏನಕ್ಕೆ ಏನು ಏನು ಇವ್ರಿಗೆ ಬಾತ್ರೂಮ್ ಕೊಡಬೇಕಾ ಸಪ್ರೇಟು? ಏನು ಕ್ಯಾರವನ್ ತರಿಸ್ಬೇಕಾ ಸರ್? ಕ್ಯಾರವನಲ್ಲಿ ಕೂತ್ಕೊಳ್ಳೋಷ್ಟು ಪುರ್ಸೊತ್ತು ನಮಗೆ ಕೊಡಲ್ಲ ಸರ್. ದಿನಕ್ಕೆ 12 ಸೀನ್ ಹಾಕೋತಾರೆ, ಅಷ್ಟೆಲ್ಲ ಪುರ್ಸೊತ್ತಿರಲ್ಲ ನಮಗೆ. ನಾವು ಕೆಲಸ ಮಾಡ್ತಿರ್ಬೇಕು. ಒಂದು ಇನ್ನೊಬ್ರು ಕ್ಲೋಸ್ ಮಾಡಬೇಕಾದ್ರೆ, ಅಂದರೆ ನಾವು ಕ್ಲೋಸ್ ಶಾರ್ಟ್ಸ್ ಮಾಡಬೇಕಾದ್ರೆ ನಮಗೊಂದು 5 ನಿಮಿಷ ಸಿಗ್ಬೋದು, ಬಿಟ್ಟರೆ ಊಟದ ಟೈಮ್ಗೆ ತಿಂಡಿ ಟೈಮಿಗೆ ನಮಗೊಂದು ಬ್ರೇಕು ಅಂತ ಸಿಗೋದು. ಅಷ್ಟು ಪ್ಯಾಕ್ಡಾಗಿರ್ತೀವಿ ನಾವು. ಎಸ್ಪೆಷಲಿ ನಾನು ತಗೊಳ್ಳೋಂಥ ಪಾತ್ರಗಳು ನನಗೆ ಒಂದು ಚೂರು ಟೈಮ್ ಸಿಗಲ್ಲ. ಐ ಆಮ್ ವೆರಿ ಹ್ಯಾಪಿ. ಅಂದರೆ ಯುವರ್ ಮೈಂಡ್ ಈಸ್ ಆಕ್ಯುಪೈಡ್ ಥ್ರೂ ಔಟ್ ಕೆಲಸ ಮಾಡ್ತಾನೆ. ನನಗಂತೂ ಲಿಟ್ರಲಿ ರೆಸ್ಟೇ ಸಿಗಲ್ಲ ಸರ್. ಇವಾಗ ಮಾಡ್ತಿರೋ ಪಾತ್ರದಲ್ಲೂ ಹಾಗೆ. ಐ ಆಮ್ ವೆರಿ ಹ್ಯಾಪಿ. ಈ ಥರ ನಮ್ಮ ಚಾನಲ್ದು ಸಬ್ ಕ್ಯಾಪ್ಷನ್ ಒಂದಿದೆ, ಇದ್ದದ್ದಿದ್ದಂಗೆ ಅಂತ. ಇದ್ದದ್ದಿದ್ದಂಗೆ ಹೇಳುವುದರಿಂದನೇ ನೀವು ತುಂಬ ಜನರ ಜಾಸ್ತಿ ಪ್ರೀತಿ ಗಳಿಸ್ತೀರಾ ಅಂತ. ಏನೋ ಗೊತ್ತಿಲ್ಲ ಸರ್, ಒಂದೊಂದ್ಸಲ ಅತಿರೇಕ ಅಂತಾನೂ ಅನ್ಸ್ಬೋದೇನೋ ಗೊತ್ತಿಲ್ಲ ನನಗೆ. ಅಲ್ಲ, ಇದು ಓನ್ಲಿ ಅಮೃತ ರಾಮಮೂರ್ತಿ ಅವರ ಸಮಸ್ಯೆ ಆಯ್ತಾ ಅಥವಾ ಹೆಣ್ಣು ಮಕ್ಕಳ ಸಮಸ್ಯೆ ಆಗ್ತಿದೆ ಶೂಟಿಂಗ್ ನಲ್ಲಿ? ಇಲ್ಲ, ಬಹುಶಃ ಇದು ಎಲ್ಲರಿಗೂ ಕೆಲವರು ವಾಯ್ಸ್ ಔಟ್ ಮಾಡ್ತಾರೆ, ಕೆಲವರು ಅದನ್ನ ಇಟ್ಕೊಂಡ್ಬಿಡ್ತಾರೆ, ಬಿಡು ಹೋಗ್ಲಿ ಅನಿವಾರ್ಯತೆ ಅಷ್ಟೇ. ಬಟ್ ಇದು ಎಲ್ಲರಿಗೂ ಆಗ್ತಾ ಇರೋ ಸಮಸ್ಯೆನೆ ಈ ಸಲ. ಅದಕ್ಕೆ ನಾನು ಈ ಹೊಸ ಸೀರಿಯಲಲ್ಲಿ ನಾನೇನು ಮಾಡ್ತಿದ್ದೀನೋ ಅಲ್ಲಿ ನಾನು ಸ್ವಲ್ಪ ಪರ್ಟಿಕ್ಯುಲರ್ ಆಗಿದ್ದೆ. ಬಿಕಾಸ್ ಎಂಡ್ ಆಫ್ ದ ಡೇ ಏನು ಗೊತ್ತಾ ಸರ್, ನಾವು ಮನೆಗೆ ಹೋಗ್ತೀವಿ, ನಾವು ಸಫರ್ ಮಾಡೋದನ್ನು ನೋಡೋದು ನಮ್ಮವರು, ಅನುಭವಿಸೋದು ಅವರೇ, ನಾವು ಅವರು ಅಷ್ಟೇ. ಸೊ ಹಾಗಾಗಿ ನಾನು ನಿಜ ಹೇಳಬೇಕು ಅಂದರೆ ಆ ಒಂದು ಸೀರಿಯಲ್ ಆದಮೇಲೆ ನಾನು ಇಂಡಸ್ಟ್ರಿನೇ ಬಿಟ್ಟು ಬಿಡೋದು ಅಂತ ಡಿಸೈಡ್ ಮಾಡಿದ್ದೆ. ಬೇಡ, ಸಾಕು ಇನ್ಫ್ಲುಯೆನ್ಸರ್ ಆಗೇ ಇರೋಣ, ಸಾಕು. ನನಗೇನು ಅನಿಸುತ್ತೋ ನನಗೆ ಖುಷಿ ಬಂದಿದ್ದ ಕಾಂಟೆಂಟ್ನ ನಾನು ಕೊಡೋಣ, ನನಗೆ ಖುಷಿ ಕೊಡೋ ಅಂಥ ಕಾಂಟೆಂಟ್ನ ಕೊಡೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡಿದ್ದೆ. ರಘು ಏನಂದ್ರು? ಅವರು ಅಂದರೆ ಅವ್ರು ಯಾವತ್ತಿಗೂ ನಿನಗೇನು ಅನಿಸುತ್ತೋ, ನಿನಗೇನು ಸರಿ ಅನಿಸುತ್ತೋ ಅದನ್ನು ಮಾಡು, ಆದರೆ ನನಗೆ ಗೊತ್ತು ನೀನು ಈ ಫೀಲ್ಡನ್ನು ಬಿಟ್ಟಿರಲ್ಲ ಅಂತ. ಯಾಕೆಂದರೆ ಅವರು ಈ ಪಾರ್ಟ್ ಆಫ್ ದಿ ಇಂಡಸ್ಟ್ರಿ ಆಗಿರೋದ್ರಿಂದ, ಇಂಡಸ್ಟ್ರಿಯ ಎಲ್ಲ ಕಾರ್ನರ್ ಗೊತ್ತಿರೋದ್ರಿಂದ. ರಘು ಇಲ್ಲ, ಅವ್ರಿಗೆ ಏನು ಅಂತಂದರೆ ದ ಇಂಟೆನ್ಸಿಟಿ ಆಫ್ ಮೈ ಪ್ಯಾಷನ್ ಅವ್ರಿಗೆ ಗೊತ್ತು. ನಾನು ಎಷ್ಟು ಆ್ಯಕ್ಟಿಂಗನ್ನು ಇಷ್ಟಪಡ್ತೀನಿ ಅನ್ನೋದು ಅವ್ರಿಗೆ ಗೊತ್ತಿದೆ. ಎಷ್ಟೋ ಸಲ ನಾನು ಕೂತ್ಕೊಂಡು ಹತ್ತಿರೋದಿದೆ. ನನಗೆ ಒಂದು ಚಾಲೆಂಜಿಂಗ್ ಪಾತ್ರ ಬರಬೇಕು ಸಿನಿಮಾದಲ್ಲಿ. ಸೀರಿಯಲ್ ಬಿಡೋಕ್ಕಾಗಲ್ಲ, ಬಿಕಾಸ್ ಅದು ಒಂದು ಸ್ಟೆಬಿಲಿಟಿ ಸರ್, ಒಂದು ಕನ್ಸಿಸ್ಟೆನ್ಸಿ. ಆಮೇಲೆ ಜನರ ಮನಸ್ಸಿಗೆ ತುಂಬ ಸುಲಭವಾಗಿ ಹತ್ತಿರ ಆಗೋದು ನಾವು ಸೀರಿಯಲಿಂದನೇ, ಸ್ಮಾಲ್ ಸ್ಕ್ರೀನಲ್ಲಿ. ಆ್ಯಕ್ಚುಲಿ ನನಗೆ ಸೀರಿಯಲ್ಗಿಂತ ಸಿನಿಮಾಗಳು ಜಾಸ್ತಿ ಬರ್ತಿತ್ತು, ಬಟ್ ನನಗೆ ಸ್ವಲ್ಪ ಭಯ ಇದ್ದಿದ್ದರಿಂದ ನಾನು ತೊಗೊಳಕ್ಕೆ ಹೋಗಲಿಲ್ಲ ಸಿನಿಮಾ. ಬೇಡಪ್ಪ, ಸೀರಿಯಲ್ ಹೆಂಗಿರುತ್ತೆ ಅಂತ ಗೊತ್ತಾಗಿತ್ತು. ಸೊ ಹಾಗಾಗಿ ಇದು ಕಂಫರ್ಟ್ ಅನಿಸ್ಬಿಟ್ಟಿತ್ತು, ಸಾಕು ಇಷ್ಟಿದ್ರೆ ಓಕೆ ಅಂತ ಅನಿಸ್ಬಿಟ್ಟಿತ್ತು. ಸೊ ಹಾಗಾಗಿ ಇದರಲ್ಲೇ ಮುಂದುವರೆದ್ಬಿಟ್ಟೆ. ಸಿನಿಮಾನು ಅಲ್ಲಿ ಇಲ್ಲಿ ಒಂದೊಂದು ಮಾಡಿದ್ದೀನಿ, ಒಂದು 5-6 ಸಿನಿಮಾ ಮಾಡಿದ್ದೀನಿ. ರಘು ಯಾವತ್ತಿಗೂ ಅವ್ರು ಹೇಳೋದಿಷ್ಟೇ, ನಿಂಗೆ ಏನು ಅನಿಸುತ್ತೋ ನಿನ್ನ ಮನಸ್ಸಿಗೆ, ಬಿಕಾಸ್ ಯು ಆರ್ ದ ಬೆಸ್ಟ್ ಜಡ್ಜ್. ನಿನ್ನ ಮನಸ್ಸಿಗೆ ನೀನು ಏನು ಅನಿಸುತ್ತೋ ಅದನ್ನೇ ನೀನು ಮಾಡೋದು. ಸೊ ನಿನಗೇನು ಅನಿಸುತ್ತೋ ಅದನ್ನೇ ಮಾಡು ಅಂತ. ಈಗ ಆ ಪಾಯಿಂಟಿಗೆ ಬರೋಣ. ಮೆಂಟಲಿ ವೀಕು, ಫಿಸಿಕಲಿ ಡೌನು, ಏನಪ್ಪ ಇದು ಅನ್ನುವ, ಇನ್ಯಾವುದು ಪುಟಿದೇಳಕ್ಕಾಗಲ್ವೇನೋ ಅನ್ನುವಷ್ಟರ ಮಟ್ಟಿಗೆ ನಿಮ್ಮ ಹ್ಯಾಬಿಟ್ಸ್ಗಳು, ವೆಯ್ಟ್ ಗೇಯ್ನು ಎಲ್ಲ ಆಗೋ ಸಂದರ್ಭದಲ್ಲಿ ಆ ದಿನ ಎದ್ದಿಂತಾರಲ್ಲ ಸರ್, ನನಗೆ ಈ ಫುಡ್ ಹ್ಯಾಬಿಟ್ಸಲ್ಲಿ ಒಂದು ಬ್ಯಾಡ್ ಹ್ಯಾಬಿಟ್ಸು, ಅಂದರೆ ಈ ಸ್ವೀಟ್ ಕ್ರೇವಿಂಗು ಇದ್ದಿದ್ದು ಬಿಟ್ಟರೆ ಬೇರೆ ಯಾವುದೇ ಥರ ಲೈಫ್ ಸ್ಟೈಲ್ ಚೇಂಜ್ ಆಗಲಿಲ್ಲ ನಂದು. ಒಂದು ಐ ಥಿಂಕ್
ಡಿಸೆಂಬರಲ್ಲಿ ನನಗೆ ಒಂದು ಐ ಸರ್ಜರಿ ಆಗುತ್ತೆ. ರೈಟ್ ಐಯಲ್ಲಿ ನಂದು ರೈಟ್ ಐ ಲೇಸಿ ಆಗಿರೋದ್ರಿಂದ ರೈಟ್ ಐಯಲ್ಲಿ ಪವರ್ ಇತ್ತು. ಸೊ ಹಾಗಾಗಿ ಒಂದು ಸ್ಮೈಲ್ ಲೇಸಿಕ್ ಅನ್ನೋ ಒಂದು ಸರ್ಜರಿನ ನಾನು ಮಾಡಿಸ್ಕೊಂಡೆ. ಆಗ ನನಗೆ ಒಂದು 3 ವೀಕ್ಸ್ ಬ್ರೇಕ್ ಬೇಕಿತ್ತು. ಸೊ ವಿಚ್ ವಾಸ್ ನಾಟ್, ಅಂದರೆ ನಾನು ಅಲ್ಲಿ ಸೀರಿಯಲ್ ಅವ್ರಿಗೆ ಹೇಳಿದ್ದೆ ಬಿಡ್ತೀನಿ, ನನಗೆ ಆಗಲ್ಲ, ಈ ಥರ ಒಂದು ಸರ್ಜರಿನೂ ಮಾಡಿಸ್ಕೊತಾ ಇದ್ದೀನಿ. ಐ ಥಿಂಕ್ ಐ ಹ್ಯಾವ್ ಟು ಪ್ರಯಾರಿಟೈಸ್ ಮೈ ಸೆಲ್ಫ್ ಫಸ್ಟ್, ಆಮೇಲೆ ಮಿಕ್ಕಿದ್ದೆಲ್ಲ. ನಾನು ಗಟ್ಟಿಯಾಗಿದ್ದರೆ ಬಹುಶಃ ಮನುಷ್ಯ ಇರಬೇಕಲ್ಲ ಫಸ್ಟು, ಆಮೇಲೆ ತಾನೇ ಮುಂದಿಂದೆಲ್ಲ. ಸೊ ಹಾಗಾಗಿ ಡಿಸೆಂಬರಲ್ಲಿ ಐ ಡಿಸೈಡೆಡ್, ಇಲ್ಲ, ಐ ಥಿಂಕ್ ಐ ಹ್ಯಾವ್ ಟು ಗಿವ್ ಇಟ್ ಅ ಬ್ರೇಕ್. ಸರ್ ನಾನು 13 ವರ್ಷ ಆಯಿತು ಇಂಡಸ್ಟ್ರಿಗೆ ಬಂದು, ನಾನೊಂದು ಬ್ರೇಕ್ ಅಂತ ನಾನು ತಗೊಂಡೇ ಇಲ್ಲ. ಬೈ ಗಾಡ್ಸ್ ಕ್ರೇಸ್, ದೇವ್ರ ದಯೆಯಿಂದ ನನಗೆ ಕನ್ಸಿಸ್ಟೆಂಟಾಗಿ ಕೆಲಸ ಮಾಡಿಕೊಂಡೇ ಬಂದಿದ್ದೀನಿ. ಒಂದಲ್ಲ ಒಂದು ಸೀರಿಯಲ್ಲು, ಸಿನಿಮಾ ಪ್ರಾಜೆಕ್ಟ್ಗಳು ಇದ್ದೇ ಇದೆ, ಮಾಡ್ಕೊಂಡು ಬಂದಿದ್ದೀನಿ ದೇವ್ರ ದಯೆಯಿಂದ. 13 ವರ್ಷ ಹಿಂಗೆ ಹೋಯ್ತು. ಬಿಕಾಸ್ ನಾನು ಅದಕ್ಕೂ ಮುಂಚೆ ಒಂದು ಕೆಲಸದಲ್ಲಿ 3 ತಿಂಗಳ ಮೇಲೆ ಇದ್ದವಳಲ್ಲ, ಹಂಗೆ. ಸೊ ಎಲ್ಲಾನು ದಿಸ್ ಇಸ್ ನಾಟ್ ಮೈ ಕಪ್ ಆಫ್ ಟೀ, ಅಯ್ಯೋ ಈ ಕೆಲಸ ನನ್ಗಲ್ಲ ಅಂತ ಅನ್ಕೊಂಡೆ ಬಿಟ್ಟವಳು. ಇದೊಂದೇ ನೋಡಿ ಕನ್ಸಿಸ್ಟೆಂಟ್ ಆಗಿ ಮಾಡ್ಕೊಂಡು ಬಂದಿರೋದು. ಅಂದ್ರೆ ಅಷ್ಟು ಪ್ರೀತಿ ಮಾಡ್ತೀನಿ ನಾನು ಈ ಒಂದು ಕರಿಯರ್ನ ಇರ್ಬೋದು ಅಥವಾ ನನ್ನ ಪ್ಯಾಷನ್ನ. ಫಾಲೋಡ್ ಮೈ ಹಾರ್ಟ್ ಅಲ್ಲ, ಸೊ ಹಂಗಾಗಿ ಉಳ್ಕೊಂಡ್ಬಿಟ್ಟಿದ್ದೀನಿ. ಆಂಕರಿಂಗ್ ಬಿಟ್ರಿ, ನ್ಯೂಸ್ ರೀಡರ್ ಆಗಿ ಬಿಟ್ರು, ಹೌದು, ನಟಿಯಾಗಿ ಕಚ್ಕೊಂಡ್ರು. ಹೌದು. ಅದಕ್ಕೂ ಮುಂಚೆ ಈವೆಂಟ್ ಮ್ಯಾನೇಜ್ಮೆಂಟ್ ಕೆಲಸದ ಅಂದ್ರೆ ಇದರಲ್ಲಿ ಕೆಲಸ ಮಾಡ್ತಿದ್ದೆ ಫರ್ಮಲ್ಲಿ. ಸೊ ಡಿಸೆಂಬರಲ್ಲಿ ಐ ಡಿಸೈಡೆಡ್, ನೋ, ಐ ಲುಕ್ಡ್ ಮೈ ಸೆಲ್ಫ್ ಇನ್ ದ ಮಿರರ್. ಸರ್, ಏನು ಮಾಡ್ಕೊಂಡಿದ್ಯಾ? ವಾಟ್ ಹ್ಯಾವ್ ಯು ಡನ್ ಟು ಯುವರ್ ಸೆಲ್ಫ್? ದಿಸ್ ಇಸ್ ನಾಟ್ ಯು. ಐ ಸ್ಟಾರ್ಟೆಡ್ ಹೇಟಿಂಗ್ ಮೈ ಸೆಲ್ಫ್. ಕ್ಯಾನ್ ಯು ಬಿಲೀವ್? ಕೋಪ ಬರೋಕ್ಕೆ ಶುರು ಆಗ್ಬಿಟ್ಟಿತ್ತು ನನ್ನ ಮೇಲೆ. ನನ್ನನ್ನು ನಾನು ಬಾಡಿ ಶೇಮ್ ಮಾಡ್ಕೊಳಕ್ಕೆ ಶುರು ಮಾಡಿಬಿಟ್ಟೆ. ಐ ವಾಸ್ ಲೈಕ್, ವಾಟ್? ಇಲ್ಲ, ಐ ಡಿಸೈಡೆಡ್, ಐ ಹ್ಯಾವ್ ಆಲ್ವೇಸ್ ವಾಂಟೆಡ್ ಟು ಬಿ ಫಿಟ್ ಆ್ಯಂಡ್ ನಾಟ್ ಜಸ್ಟ್ ಫಿಸಿಕಲಿ, ಮೆಂಟಲಿ ಆಲ್ಸೋ. ನನಗೆ ಈ ಫಿಸಿಕಲಿ ನಾನು ಒಂದು ನಾಟ್ ಇನ್ ಶೇಪಲ್ಲಿ ಇದ್ದಿದ್ದರಿಂದ ಅದು ಮೆಂಟಲಿ ತುಂಬ ಎಫೆಕ್ಟ್ ಮಾಡೋಕ್ಕೆ ಶುರು ಮಾಡ್ತು ನನಗೆ. ನಮ್ಮ ಅಕ್ಕ ಹೆಚ್ಚು ಕಮ್ಮಿ ಕಾಲೇಜ್ ಡೇಸ್ ಇಂದನೂ ಅವಳು ವರ್ಕೌಟ್ ಮಾಡ್ತಾಳೆ, ಇವತ್ತಿನವರೆಗೂ ಬಿಟ್ಟಿಲ್ಲ. ದೇ ಹ್ಯಾವ್ ಅ ಜಿಮ್ ಅಟ್ ಹೋಮ್. ಅವಳು US ಅಲ್ಲಿ ಇರೋದು. ಅವಳನ್ನ ನೋಡಿನೂ ನಾನು ಕಲೀಲಿಲ್ಲ, ಆಯ್ತಾ. ಶೀ ಈಸ್ ಅ ವರ್ಕೌಟ್ ಅಂದರೆ ಫಿಟ್ನೆಸ್ ಫ್ರೀಕ್ ಅವಳು, ನಮ್ಮ ಅಕ್ಕ. ಅವಳಿಗೆ 2 ಮಕ್ಕಳು. ಅವಳು ನೋಡಿದ್ರೆ ನನಗಿಂತ ಚಿಕ್ಕವಳ ಥರ ಇದ್ದಾಳೆ, ಆ ಥರ. ಸೊ ಅವಳನ್ನ ನೋಡಿನೂ ಕಲೀಲಿಲ್ವಲ್ಲ ನಾನು ಅಂತ ನಾನು ಹೇಳ್ಕೊಂಡೆ. ನಮ್ಮಕ್ಕ ಯಾವಾಗಲೂ ಹೇಳೋಳು, ಇಫ್ ಯು ಹ್ಯಾವ್ ಟು ಬಿ ಮೆಂಟಲಿ ಫಿಟ್, ಯು ಹ್ಯಾವ್ ಟು ಬಿ ಫಿಸಿಕಲಿ ಫಿಟ್. ಫಿಸಿಕಲಿ ನೀನು ಫಿಟ್ ಆಗು, ಸ್ಟಾರ್ಟ್ ಲುಕಿಂಗ್ ಗುಡ್, ಅಂದರೆ ಟು ಯುವರ್ ಸೆಲ್ಫ್, ನಾಟ್ ಟು ದ ವರ್ಲ್ಡ್. ನಿನಗೆ ಅನ್ಸ್ಬಾರ್ದು ಏನು ಹಿಂಗಾಗ್ಬಿಟ್ಟಿದ್ಯಾ, ಏನು ಹಿಂಗಿದ್ದೀನಿ ನಾನು ಅಂತ. ನಿನಗೆ ಯಾವತ್ತು ಅನ್ಸುತ್ತೋ, ದಟ್ಸ್ ವೆನ್ ಯು ನೋ ಯು ಹ್ಯಾವ್ ಗಾನ್ ಟು ದಟ್ ಸ್ಟೇಜ್ ವೇರ್ ಯು ಕಾಂಟ್ ಕಮ್ ಬ್ಯಾಕ್. ಹೌದು. ಸೊ ಆ ಥರ ಮಾಡ್ಕೋಬೇಡ, ವರ್ಕ್ ಆನ್ ಯುವರ್ ಸೆಲ್ಫ್, ಸ್ವಲ್ಪ ಮೆಡಿಟೇಷನ್ ಮಾಡು ಅಂತೆಲ್ಲ ಹೇಳೋಳು. ಹೇಳೋದನ್ನ ತಗೋತಿದ್ದೆ, ಬಟ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಬಿಕಾಸ್ ಆ ಫೇಸ್ ಹಾಗೆ ಇರುತ್ತೆ ಸರ್. ಅಗ್ರಿ. ವೆನ್ ಯು ಆರ್ ಟೂ ಇಮೋಷ್ನಲಿ ಲೋ ಅಲ್ಲ, ಮೆಂಟಲಿ ತುಂಬ ನೀವು ವೆನ್ ಯು ಆರ್ ಫೀಲಿಂಗ್ ವೆರಿ ಲೋ, ನಿಮ್ಗೆ ಏನು ಮಾಡೋಕ್ಕೂ ಮನ್ಸು ಬರಲ್ಲ, ಏನು ಯಾವುದಕ್ಕೂ ಮೋಟಿವೇಶನ್ ಇರಲ್ಲ. ಲೈಕ್ ವೈಸ್ ನನಗೂ ಹಾಗೆ ಆಗಿದ್ದು. ಆ್ಯಂಡ್ ನಾನು ಅದನ್ನು ಡಿಸೆಂಬರಲ್ಲಿ ಐ ಟೋಲ್ಡ್ ಮೈ ಸೆಲ್ಫ್. ಜಾನ್ವರಿ ಅಂದರೆ ಈ 3 ವೀಕ್ಸ್ ನಾನೇನು ಬ್ರೇಕ್ ತೊಗೋಬೇಕಿತ್ತೋ ಐ ಸರ್ಜರಿಗೆ, ಅದನ್ನು ತೊಗೊಂಡೆ. ಜಾನ್ವರಿ 2026 ಐ ಸ್ಟಾರ್ಟೆಡ್ ವರ್ಕಿಂಗ್. ಸುಮ್ಮನೆ ಹೋಗಕ್ಕೆ ಶುರು ಮಾಡಿದೆ, ನೋಡೋಣ. ರೆಸಲ್ಯೂಷನ್ ಅದು. ಹಾಂ, ಅಂದರೆ ನ್ಯೂ ಇಯರ್ಗೆ ಅಂತಲ್ಲ ಸರ್, ಅದು ವರ್ಕ್ ಆಗಲ್ಲ ಅಂತ ಗೊತ್ತಾಗೋಗ್ಬಿಟ್ಟಿದೆ ನನಗೆ. ಅದು ಬಿಕಾಸ್ ಪ್ರತಿ ವರ್ಷನೂ ನಾನು ರೆಸಲ್ಯೂಷನ್ ಅಂತ ಟ್ರೈ ಮಾಡಿದ್ದೀನಿ, ಅದಾಗಿಲ್ಲ. ಜನವರಿ 2026 3rd ವೀಕಲ್ಲಿ, ಸೆಕೆಂಡ್ ಆರ್ ಥರ್ಡ್ ವೀಕ್, ಐ ಥಿಂಕ್ ಸೆಕೆಂಡ್ ವೀಕ್ ಐ ಸ್ಟಾರ್ಟೆಡ್ ಗೋಯಿಂಗ್ ಟು ಜಿಮ್. ವರ್ಕೌಟ್ ಮಾಡೋಕ್ಕೆ ಶುರು ಮಾಡಿದೆ. ಲೈಟ್ ವರ್ಕೌಟು, ವೆರಿ ಕಾನ್ಷಿಯಸ್, ಲೂಸ್ ಟೀ ಶರ್ಟ್ಸ್. ಬಾಡಿ ಹೆಂಗಿದೆ ಅಂತಲೂ ಗೊತ್ತಾಗಬಾರ್ದು, ಅಷ್ಟು ಲೂಸು. ರಘುದು ಟೀ ಶರ್ಟ್ ಹಾಕೊಂಡು ಹೋಗ್ಬಿಡೋದು ಸರ್, ಪ್ಯಾಂಟು ಟೀ ಶರ್ಟು ಹಾಕೊಂಡು ಹೋಗೋದು. ವರ್ಕೌಟ್ ಮಾಡೋಕ್ಕೆ ಶುರು ಮಾಡಿದೆ. ಅದಾದಮೇಲೆ ಒಂದು ವಾರ ಆದಮೇಲೆ ಅಲ್ಲೇ ಜಿಮ್ಮಲ್ಲಿ ಒಬ್ಬರು ಟ್ರೈನರ್ ಇದ್ದರು, ಶೋಯಬ್ ಅಂತ. ಸೊ ವೆರಿ ನೈಸ್ ಗೈ. ಅವರು ನನ್ನನ್ನು ಕರೆಕ್ಟ್ ಮಾಡಕ್ಕೆ ಬಂದರು. ನಾನು ಹಿಂಗೆಂಗೋ ಮಾಡ್ತಾ ಇದ್ದೆ ವರ್ಕೌಟು. ನಾನು ಅಮ್ಮ
ಅಮ್ಮ ಇಸ್ ಜಿಮ್ ಫ್ರೀಕ್ ಆಕ್ಚುಲಿ ಅವರು. ಹೌದಾ? ಶೀ ಇಸ್ ಒಂಥರ, ಅವ್ರು ಗುಂಡ್ಗಿದ್ದಾರೆ ನೋಡಕ್ಕೆ, ಬಟ್ ಶಿ ಇಸ್ ಆಲ್ವೇಸ್ ಬಿನ್ ಒಂಥರ ವಾಕಿಂಗ್ ಮಾಡೋದು, ಫಿಸಿಕಲಿ ವೆರಿ ಆಕ್ಟಿವ್, ಸೂಪರ್ ಸ್ಟ್ರಾಂಗ್ ಅವರು ಮೆಂಟಲಿ. ಅಮ್ಮನಿಗೆ ಜಿಮ್ ಮೇಲೆ ಪ್ರೀತಿ. ಹೌದು. ಪ್ರೀತಿ. ಹೌದು, ಪ್ರೀತಿ ಅಲ್ಲ, ಪ್ರಿಯ. ಪ್ರಿಯ. ಅಮ್ಮನ ಹೆಸರು ಪ್ರಿಯ, ಹಾಗಾಗಿ ಜಿಮ್ ಮೇಲೆ ಪ್ರೀತಿ. ಪ್ರೀತಿ. ಸೊ ನಮ್ಮಮ್ಮ ಅಂದ್ರು, ನೋಡು ಸಾಕು ಇನ್ನು, ನೀನು ಬಾ ನನ್ನ ಜೊತೆಗೆ ಅಂತಂದ್ರು. ಇಬ್ರು ಸ್ಟಾರ್ಟ್ ಮಾಡೋಣ ಅಂತಂದ್ರು. ಹೆಂಗಿದ್ರು ಆ ಪ್ರಾಜೆಕ್ಟ್ ಕ್ವಿಟ್ ಮಾಡಿದ್ನಲ್ಲ, ಇಬ್ರು ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಅವರು ನಮ್ಮನ್ನ ಅಪ್ರೋಚ್ ಮಾಡಿದ್ರು, ನೀವು ಆ್ಯಕ್ಚುಲಿ ಸ್ವಲ್ಪ ರಾಂಗ್ ಆಗೆಲ್ಲ ಮಾಡ್ತಾ ಇದ್ದೀರಾ, ಹುಷಾರಾಗಿ ಮಾಡಿ ಅಂತ ಹೇಳಿ ಅಪ್ರೋಚ್ ಮಾಡಿದ್ರು. ದಟ್ಸ್ ವೆನ್ ಐ ಆಸ್ಕ್ಡ್ ಹಿಮ್, ನೀವು ಪರ್ಸನಲಿ ಟ್ರೈನ್ ಮಾಡ್ತೀರಾ ನನಗೆ ಅಂತ ಕೇಳಿದೆ. ದಟ್ಸ್ ವೆನ್ ಇಟ್ ಸ್ಟಾರ್ಟೆಡ್ ಸರ್. ಮೈ ಫುಡ್, ನಂದು ವರ್ಕೌಟ್ ಎಲ್ಲನೂ ಫೆಲ್ ಇನ್ ಪ್ಲೇಸ್. ಅದು ಏನಾಯ್ತೋ ಗೊತ್ತಿಲ್ಲ ನನಗೆ. ಐ ಜಸ್ಟ್ ಟೋಲ್ಡ್ ಮೈ ಸೆಲ್ಫ್, ಐ ಟೋಲ್ಡ್ ರಘು, ಪುಟ್ಟ, ದಿಸ್ ಟೈಮ್ ಐ ಆಮ್ ಗಿವಿಂಗ್ ಮೈ ಸೆಲ್ಫ್ ಸಮ್ ಟೈಮ್. ಇಟ್ಸ್ ಬಿನ್ 4.5 years. ಅವಳನ್ನು ಹೆತ್ತು 4 ವರ್ಷ ಆಯಿತು. ನನಗೆ ಅಂತ ನಾನು ಟೈಮ್ ಕೊಟ್ಕೊಳ್ಳೇ ಇಲ್ಲ. ಐ ಜಸ್ಟ್ ಕೆಪ್ಟ್ ಡಿನೈಯಿಂಗ್. ಇಲ್ಲ ಇವತ್ತಲ್ಲ, ನಾಳೆ ಅಲ್ಲ, ಇಲ್ಲ ಐ ಥಿಂಕ್ ಸಂಕ್ರಾಂತಿ ರೀಸನ್ಸು, ಯುಗಾದಿ ಬರಲಿ, ದೀಪಾವಳಿ ಆಗೋಗ್ಲಿ, ಎಕ್ಸಾಕ್ಟ್ಲಿ ಸಾಮಾನ್ಯ ಆಗಿರ್ತೀವಲ್ಲ. ಸೊ ಐ ಕೆಪ್ಟ್ ಟೆಲಿಂಗ್ ಮೈ ಸೆಲ್ಫ್, ಇಲ್ಲ ಅನ್ಕೋತಾನೆ ಇದ್ದೆ. ಆಮೇಲೆ ಒಂದು ದಿವಸ ಕೂತು ರಘು ಹತ್ರ ಮಾತಾಡಿದೆ, ನಿನಗೇನಾದರೂ ಪ್ರಾಬ್ಲಮ್ ಆಗುತ್ತಾ, ನಾನೊಂದು 2 hours ಜಿಮ್ಮಲ್ಲಿ ನಾನು ವರ್ಕೌಟ್ ಮಾಡ್ಕೊಂಡು ಬಂದರೆ ನಿನ್ನ ಮಗುನ ನೋಡ್ಕೋತೀಯಾ ಅಂತೆಲ್ಲ ಕೇಳಿದೆ ರಘುನ. ಇಟ್ಸ್ ಲೈಕ್ ಹಿ ವಾಸ್ ಮೋರ್ ದೆನ್ ಹ್ಯಾಪಿ. ಫಸ್ಟು ಹೋಗು. ಯಾಕೆ ಅಂದರೆ ರಘು ಪ್ರತಿದಿನ ರಾತ್ರಿ ಕರ್ಕೊಂಡೋಗಿ ಸ್ವೀಟ್ ತಿನ್ಸೋದು ತಪ್ಪುತ್ತೆ. ಇಲ್ಲ ಪಾಪ, ಅದಕ್ಕಲ್ಲ, ಅವನಿಗೆ ಪಾಪ ಜೋಕ್ಸ್ ಅಪಾರ್ಟ್, ಐ ನೋ, ಬಟ್ ಫಾರ್ ಹಿಮ್ ಖುಷಿ ಪಟ್ಟಿರ್ತಾರೆ. ಅವ್ರಿಗೆ ನನ್ನ ಹೆಂಡತಿ ಟ್ರ್ಯಾಕಿಗೆ ಬರ್ತಾ ಇದ್ದಾಳೆ, ಸೊ ಇಫ್ ದಟ್ ಗಿವ್ಸ್ ಯು ಹ್ಯಾಪಿನೆಸ್, ಮಾಡು ಅಂತ ಜಾನ್ವರಿಯಲ್ಲಿ ಸ್ಟಾರ್ಟ್ ಮಾಡಿದೆ ಸರ್. ಫ್ರಮ್ ದೆನ್ ಆನ್ ನೋ ಟರ್ನಿಂಗ್ ಬ್ಯಾಕ್. ಮಾಡ್ತಾ ಇದ್ದೀನಿ. ಕೈ ಇಂಜುರಿ ಆಗಿದೆ, ಬಿಡಲ್ಲ, ಈಗಲೂ ಮಾಡ್ತೀನಿ. ನಾನು ಐ ಟೆಲ್ ಹಿಮ್, ಪ್ಲೀಸ್ ನನಗೆ ವೇಟ್ ಟ್ರೈನ್ ಮಾಡ್ಬೋದಾ ನೋಡಿ ಅಂತ ಕೇಳಿದ್ದಕ್ಕೆ ಫಸ್ಟು ನೀವು ಆರ್ಥೋ ಹತ್ರ ಹೋಗಿ ಅಂತಂದರು. ಆರ್ಥೋ ಹತ್ರ ಹೋದಾಗ ಅವ್ರು ಹೇಳಿದ್ರು 3 weeks ವೇಟ್ ಟ್ರೈನಿಂಗ್ ಮಾಡೋ ಹಂಗಿಲ್ಲ ಅಟ್ ಎನಿ ಕಾಸ್ಟ್. ಮೂಮೆಂಟೇ ಮಾಡೋ ಹಂಗಿಲ್ಲ, ಅಂದರೆ ಈ ಮೂಮೆಂಟು ಹೀಗೆ ಎಲ್ಲ ಮಾಡೋ ಹಾಗಿಲ್ಲ, ಫ್ರಿಕ್ಷನ್ನೇ ಆಗಬಾರ್ದು ಅಲ್ಲಿ ಅಂತ ಹೇಳಿದ್ದಾರೆ. ಹಾಗಾಗಿ HIIT, ಆಬ್ಸು, ಕಾರ್ಡಿಯೋ. ಜನವರಿ 3rd week ಇಂದ ಶುರು ಮಾಡಿದ್ರೆ, ಹೌದು, ಫೆಬ್ರವರಿ 3rd week, ಮಾರ್ಚ್ 3rd week, ಹೌದು, ಏಪ್ರಿಲ್ 3rd week ಇಟ್ಕೊಳ್ಳೋಣ. ಅಂದರೆ 2.5 3 ತಿಂಗಳು. ಎಷ್ಟು kg ಕಡಿಮೆ ಮಾಡಿದ್ರಿ? ಒಂದು 6 kg, 6ರಿಂದ 7 kg. ಹೆಲ್ದಿ ವೇನಲ್ಲಿ. ಅಂದರೆ ಡಯಟ್ ಕರೆಕ್ಟ್ ಮಾಡಿಕೊಂಡೆ, ಪ್ರೋಟೀನ್ ಡಯಟ್ ಸ್ಟಾರ್ಟ್ ಮಾಡಿದೆ, ಕ್ಯಾಲರಿ ಡೆಫಿಸಿಟ್ಗೆ ಬಂದೆ, ಪೋರ್ಷನ್ ಕಂಟ್ರೋಲ್ ಮಾಡೋದಕ್ಕೆ ಶುರು ಮಾಡಿದೆ. ಐ ಥಿಂಕ್ ದಿಸ್ ಹೆಲ್ಪ್ ಮೀ ಅ ಲಾಟ್. ಮಸಲ್ ಟೈಟ್ನಿಂಗ್ ಮಾಡೋಕ್ಕೆ ಶುರು ಆಯಿತು. ಮಸಲ್ ಏನು ಮಾಡುತ್ತೆ, ಇದೆಲ್ಲ ಈ ಪ್ರಾಸೆಸ್ಸಲ್ಲಿ ಬಾಡಿ ಹೀಲ್ ಆಗೋದಕ್ಕೆ ಶುರು ಆಗುತ್ತೆ ಸರ್. ಸೊ ಬೇಸಿಕ್ಲಿ ದೇ ಸೇ 80% ಆಫ್ ದ ಫುಡ್ ಆ್ಯಂಡ್ 20% ಆಫ್ ವರ್ಕೌಟ್ ಮೇಕ್ಸ್ ಯುವರ್ ಲೈಫ್ ಸ್ಟೈಲ್ ಬೆಟರ್. ಸೊ ಅದು 100% ನಿಜ. ಅಯ್ಯೋ ನಾನು ಏನು ತಿನ್ನೋದೇ ಇಲ್ಲ, ನಾನು ಸಣ್ಣ ಆಗಲ್ಲ, ಇಲ್ಲ, ತಿನ್ನಬೇಕು, ಕರೆಕ್ಟ್ ಪೋರ್ಷನ್ ತಿನ್ನಬೇಕು, ಕರೆಕ್ಟ್ ಪ್ರೋಟೀನ್. ನಮಗೆ ಐ ಥಿಂಕ್ ನಮ್ಮ ಮನೆಗಳಲ್ಲಿ ಸಾಮಾನ್ಯವಾಗಿ ಕಾರ್ಬ್ಸ್ ಜಾಸ್ತಿ ಇರುತ್ತೆ. ಅಂದರೆ ದೋಸೆ, ಇಡ್ಲಿ, ಚಿತ್ರಾನ್ನ, ಅನ್ನದ ಪದಾರ್ಥಗಳು, ಹೌದು, ಎಲ್ಲಾನು ಇಟ್ ಇಸ್ ಪಲ್ಯ. ಸೊ ನಾವು ವಾಟ್ ಇಸ್ ದ ಸೋರ್ಸ್ ಆಫ್, ಫಾರ್ ಅ ವೆಜಿಟೇರಿಯನ್ ಎಸ್ಪೆಷಲಿ, ವಾಟ್ ಇಸ್ ದ ಸೋರ್ಸ್ ಆಫ್ ಪ್ರೋಟೀನ್? ನಮ್ಮಲ್ಲಿ ತರಕಾರಿಗಳು ಅಂದರೆ ಈ ಸೌತೆ, ಊರಿನ ಸೌತೆ, ಸುವರ್ಣಗೆಡ್ಡೆ, ಆಮೇಲೆ ಎಲ್ಲ ಫೈಬರ್, ಎಲ್ಲ ಪ್ರೋಟೀನ್ ಇಲ್ಲಿ. ಹೌದು, ಅಮ್ಮ ಮಾಡ್ತಾರೆ ಪ್ರೋಟೀನ್ದು, ಕಾಳದೆಲ್ಲ ಮಾಡ್ತಾರೆ, ಇಲ್ಲ ಅಂತ ಹೇಳಲ್ಲ. ಹುರುಳಿ ಯೂಸ್ ಮಾಡ್ತೀವಿ, ಎಲ್ಲ ಮಾಡಿ ಎಲ್ಲ ಕಾಳುಗಳು ಮಿಕ್ಸ್ ಮಾಡಿ ಪೌಡರ್ ಮಾಡಿ ಹಾಕೊಂಡು ಕುಡಿಯೋದು. ಅದು ಅಮ್ಮ ಆಕ್ಚುಲಿ ಅದನ್ನ ಅವ್ರದ್ದು ಇದೆ ಒಂದು ಪ್ರಾಡಕ್ಟೇ ಇದೆ. ಶಿ ಈಸ್ ಅ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಆಂಟ್ರಪ್ರಿನರ್ ಅವರು ಅಮ್ಮನು. ಸೊ ಐ ವಾಸ್ ಲೈಕ್, ನಮ್ಮ ಅಕ್ಕ ಯಾವಾಗಲೂ ಹೇಳ್ತಿದ್ಲು, ಬರೀ ಇದನ್ನೇ ತಿಂದು ತಿಂದು ಏನು ಶಕ್ತಿ ಇರಲ್ಲ ನಿನಗೆ, ಸ್ಟಾರ್ಟ್ ಟೇಕಿಂಗ್ ಪ್ರೋಟೀನ್ ಅಂತ. ಆವಾಗಿಂದ ಶುರು ಮಾಡಿದೆ ಸರ್ ಪ್ರೋಟೀನ್ ಡಯಟ್. ಟೋಫು, ಪನೀರು, ಕಾಳುಗಳು, ಸೊಪ್ಪುಗಳು ಎಲ್ಲನೂ ಇನ್ಕ್ಲೂಡ್ ಮಾಡೋಕ್ಕೆ ಶುರು ಮಾಡಿದೆ. ಬೈ ಗಾಡ್ಸ್ ಗ್ರೇಸ್ ನನಗೆ ಅದು ವರ್ಕ್ ಆಗೋಕ್ಕೆ ಶುರುವಾಯಿತು. ನಾನು ಸುಮ್ಮನೆ ಮಾಡೋಕ್ಕೆ ಶುರು ಮಾಡಿದ್ದು ಸರ್, ಆನೆಸ್ಟ್ಲಿ ಹೇಳ್ತೀನಿ. ನನಗೇನೋ ರಿಸಲ್ಟ್ ಬರಬೇಕು,
ನಾನೇನೋ ಸಣ್ಣ ಆಗಿಬಿಡ್ಬೇಕು ಅಥವಾ ಫಿಟ್ ಆಗಿಬಿಡ್ಬೇಕು ಅಂತ ಅಲ್ಲ. ಬಿಕಾಸ್ ನನ್ನ ಮೇಲೆ ನನಗೆ ನಂಬಿಕೆ ಇರಲಿಲ್ಲ. ನಾನು ಮಾಡ್ತೀನಾ ಇಲ್ವಾ ಏನು ಅನ್ನೋ ಪ್ರಶ್ನೆಗಳು ನನಗೆ ತುಂಬ ಇತ್ತು, ಗೊಂದಲಗಳಿತ್ತು. ಬಟ್ ಶುರು ಮಾಡಿದೆ. ಫಸ್ಟ್ ಶುರು ಮಾಡು, ಆಮೇಲೆ ನೋಡೋಣ ಏನಾಗುತ್ತೋ ಆಗಲಿ, ಇಟ್ ವಿಲ್ ಅನ್ಫೋಲ್ಡ್ ಇಟ್ ಸೆಲ್ಫ್ ಅಂತ ಶುರು ಮಾಡಿ.